ಹಾಗಾದ್ರೆ ಇವರ ಮುಂದುವರೆದ ಭಾಗವಾಗಿ ಯಾವ ರೀತಿ ಏನೆಲ್ಲ ಮಾಡ್ಕೊಂಡು ಬಂದ್ರು ಅನ್ನೋದಕ್ಕೆ ಮತ್ತಷ್ಟು ಡೀಟೇಲ್ಸ್ ಆನ್ ಅಶ್ವವೇಗ. ಎಸ್, ವಾಟ್ ಇಸ್ ದಟ್ ನ್ಯೂ ಅಪ್ಡೇಟ್? ಮೈಸೂರಲ್ಲೇ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಭಾವನ ಬಣ್ಣ ಬಟಾ ಬೈಲು. 2010ರ ದಶಕದಲ್ಲಿ ಮೈಸೂರು ಜನತಾ ಬಜಾರ್ ಅಲ್ಲಿ ಮದ್ಯ ಮಾರುವ ಲೈಸೆನ್ಸ್ಗೆ ಲಂಚ ಕೊಡ್ತಾರೆ. ಸರ್ಕಾರದ ಅಂಗಸಂಸ್ಥೆ ಇದು. 20ಕ್ಕೆ ಬೇಡಿಕೆ ಇಟ್ಟು 15 ಲಕ್ಷ ಲಂಚಕ್ಕೆ ಫಿಕ್ಸ್ ಆಗಿದ್ದ ಮಂಜುನಾಥ್ ಅವತ್ತು ಏನಾಗ್ತಾರೆ? ಕಂಪ್ಲೀಟ್ ಲಾಕ್ ಆಗ್ತಾರೆ. ಇದಾದ ಬಳಿಕ ಲೋಕಾಯುಕ್ತ ರೇಡ್ ಆಗಿ ಜೈಲು ಸೇರಿದ್ರು. ಯಾರು? ಸಚಿವ ಸತೀಶ್ ಬಾವ. ಇದು ಮಂಜುನಾಥನ ಜೈಲೂಟ ಸ್ಟೋರಿ. ಅಶ್ವವೇಗದಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್, ಪಿನ್ ಟು ಪಿನ್ ಡೀಟೇಲ್ಸ್, ಇಂಚಿಂಚು ಮಾಹಿತಿ. ದಿಸ್ ಇಸ್ ದ ಬಿಗ್ ಬ್ರೇಕಿಂಗ್ ನ್ಯೂಸ್. ಮೈಸೂರಲ್ಲೇ ಸತೀಶ್ ಜಾರಕಿಹೊಳಿ ಅವರ, ನೀವು ಬಾವ ಅಂತಿರೋ ಬಾಮೈದ ಅಂತಿರೋ, ಅವರ ತಂಗಿ ಗಂಡ ಸತೀಶ್ ಜಾರಕಿಹೊಳಿ ಅವರ ತಂಗಿ ಗಂಡ. ಎಸ್ ಟೀಮ್, ಇಸ್ ಇಟ್ ರೈಟ್? ಸರ್ಕಾರದ ಅಂಗಸಂಸ್ಥೆ ಜನತಾ ಬಜಾರ್ನಲ್ಲಿ ಮದ್ಯ ಮಾರುವಂಥ ಒಂದು ಲೈಸೆನ್ಸ್ಗೆ ಲಂಚಕ್ಕೆ ಇಲ್ಲಿ ಒತ್ತಾಯ ಮಾಡಿದಾಗ ಅಲ್ಲೂ ಕೂಡ ಲಾಕ್ ಆಗ್ತಾರೆ. ಅಂದರೆ 20 ಲಕ್ಷ ಬಾರ್ಗೇನಿಂಗ್ ಇರುತ್ತಲ್ಲ, 15 ಲಕ್ಷ. ಹೀಗೆ ಈ ಅಬಕಾರಿ ಇಲಾಖೆಯನ್ನು ಹೇಗೆ ಬಳಸ್ಕೊಳ್ತಾರೆ ಅನ್ನೋದು ನೋಡಬೇಕು. ಕುಡಿಯೋರಿಗೇನ್ರಿ, ಅಯ್ಯೋ ನಮ್ಗೆ ಎಷ್ಟಾದರೂ ಆಗ್ಲಪ್ಪ, ಕುಡಿದ್ರೆ ಸಾಕು ಅಂತಿರ್ತಾರೆ. ಆದರೆ ಈ ಗಲ್ಲಾ ಪೆಟ್ಟಿಗೆಯಲ್ಲಿ ಕುತ್ಕೊಂಡಿರ್ತಾರಲ್ಲ, ಎಷ್ಟು ವ್ಯಾಪಾರ ಆಗುತ್ತೆ ಅಂತ ನೋಡ್ತಿರ್ತಾರೆ. ಹಾಗೆ ಈತ ನನಗೆಷ್ಟು ವ್ಯಾಪಾರ ಆಗುತ್ತೆ, ಯಾವುದಾದ್ರೂ ಹುದ್ದೆಯಲ್ಲಿ ಇದ್ದೀನಿ ಅಂತ ಹೇಳಿದರೆ ನಂದೇ ಆದಂಥ ಕಾರ್ಬಾರು ಇರುತ್ತಲ್ಲ, ಹಿಂಗಿದೆ. ಆದರೆ ಇಲ್ಲಿ ವಿಚಾರ ಏನು? ಆಯಿತು, ಭ್ರಷ್ಟಾಚಾರ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಇವ್ರದ್ದೇನು ಸ್ಪೆಷಲ್ ಅಂತ ಹೇಳಿದರೆ, ನಾವು ಹೇಳ್ತಾ ಇರುವಂಥ ಸುದ್ದಿ ಯಾಕೆ ಇದು ಇಂಪಾರ್ಟೆಂಟ್ ಆಗ್ತಾ ಇದೆ ಅಂತ ಹೇಳಿದರೆ, ನಿಮಗೆ ತುಂಬ ಹತ್ತಿರದಲ್ಲಿ ಇದ್ದಾರೆ ಅಂತ ಹೇಳಿದಾಗ, ಪ್ರಭಾವಿಗಳಿದ್ದಾರೆ ಅಂತ ಹೇಳಿದಾಗ, ಅವರ ಒಂದು ಭ್ರಷ್ಟಾಚಾರದ ಕಬಂಧ ಬಾಹುಗಳಿದಾವಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಚಾಚುತ್ತವೆ, ವಿಸ್ತಾರವಾಗುತ್ತವೆ. ದಟ್ ಇಸ್ ದ ಪಾಯಿಂಟ್. ಹಾಗಾಗಿ ಈ ಕುಮ್ಮಕ್ ಕೊಡೋರ್ನ ಏನ್ ಮಾಡಬೇಕು, ಅದನ್ನ ಯಾರು ಡಿಸೈಡ್ ಮಾಡಬೇಕು? ನೀವು ಡಿಸೈಡ್ ಮಾಡಬೇಕು. ಹಾಗಾದ್ರೆ ನೆಕ್ಸ್ಟ್ ಅಪ್ಡೇಟ್ ಏನಿದೆ ಈತನ ಬಗ್ಗೆ, ಮಂಜುನಾಥನ ಮಹಾಕಥೆಯ ಬಗ್ಗೆ. ಮನಿ ಮಂಜುನಾಥ್ ಅನ್ನುವ ಕುಖ್ಯಾತಿ ಕೂಡ ಇದೆ. ಮನಿ ಅಂದ್ರೆ ಒಳ್ಳೇದು ಆಕ್ಚುಲಿ, ಆದ್ರೆ ಇಂಥವರಿಂದ ಆ ಮನಿ ಅನ್ನೋ ಹೆಸರಿಗೂ ಕೂಡ ಮಸಿ ಬಳಿಯುವಂತ ಕೆಲಸ ನಡೀತಾ ಇದೆ. ಸುಮಾರು 10 ದಿನ ಬಳಿಕ ಎಸ್ ಮಂಜುನಾಥ್ ಭ್ರಷ್ಟ ಅಂತ ಆರೋಪಿಸಿ ಜೈಲಿಗೆ ಕಳುಹಿಸಿರ್ತಾರೆ ಲೋಕಾಯುಕ್ತ ಟೀಮ್. ಸುಮಾರು 10 ದಿನ ಬಳಿಕ ಜೈಲಿಂದ ಬಂದಿದ್ದಂಥ ಅಬಕಾರಿ ಮಂಜುನಾಥನಿಗೆ ಮೆರವಣಿಗೆ, ಬಾರ್ ಲೈಸೆನ್ಸ್ ಹಾಗೂ ಬಾರ್ ಲೈಸೆನ್ಸ್ ರಿನ್ಯೂವಲ್ ಆ ಗ್ಯಾಂಗ್ನಿಂದ ಆಗಿತ್ತಂತೆ. ಅಬ್ಬಬ್ಬಬ್ಬಬ್ಬ. ಕೊನೆಗೆ ಲೋಕಾಯುಕ್ತ ಮಾಡಿದ್ದಂಥ ರೇಡ್ಗೆ, ಮಾಡಿದ ಆರೋಪಕ್ಕೆ ಯಾವುದೇ ರೀತಿಯಾದಂಥ ರೆಕ್ಕೆ ಪುಕ್ಕ ಇರಲಿಲ್ಲ. ನಾನು ಮಿಸ್ಟರ್ ಕ್ಲೀನ್ ಅಂತ ಬೆಳಗಾವಿ ರೇಂಜಿಗೆ ಅಡ್ಡ ಬದಲಿಸಿಕೊಂಡಿದ್ದಂಥ ಸಾಹೇಬ ಈ ಮೆರವಣಿಗೆ ಮಂಜುನಾಥ. ಅಶ್ವವೇಗದಲ್ಲಿ ಬೇರೆಲ್ಲೂ ಇಲ್ಲದ ಒಂದು ವಿಶೇಷ ಸುದ್ದಿ, ಅನನ್ಯ ಸುದ್ದಿ, ಯುನಿಕ್ ನ್ಯೂಸ್ ಅಂಡ್ ಪಿನ್ ಟು ಪಿನ್ ಡೀಟೇಲ್ಸ್. ಎಸ್, ನೋಡ್ತಾ ಇದ್ದೀರಲ್ಲ, ಇವರೇ ವೈ ಮಂಜುನಾಥ. ವೈ ಡಿಡ್ ಯು ಡೂ ಸೋ? ನಾವು ಕೇಳಬೇಕಾಗಿದೆ ಅಲ್ವಾ? ಎಲ್ಲ ಆಸೆ ಆಕಾಂಕ್ಷೆಗಳು. ಈಗ ಬುದ್ಧನ ಫಿಲಾಸಫಿ ಹೇಳಕ್ಕಾಗತ್ತಾ? ಆಸೆಯ ದುಃಖಕ್ಕೆ ಮೂಲ, ಆಸೆ ಇತ್ತು ಅದಕ್ಕೆ ಹಿಂಗೆ ಅಂತ ಏಕಾಏಕಿ ಹೇಳಕ್ಕಾಗತ್ತಾ? ಹೇಳಕ್ಕಾಗತ್ತಾ? ಇಲ್ಲ. ಮನುಷ್ಯ ಸಂಘ ಜೀವಿ, ಹೌದ್ರಿ, ಎಲ್ರಿಗೂ ಅವ್ರದ್ದೇ ಆದಂಥ ಆಸೆ ಆಕಾಂಕ್ಷೆಗಳು ಇರುತ್ತವೆ. ಆದರೆ ದರ್ ಇಸ್ ಎ ಲಿಮಿಟ್. ಸಮಾಜದ ಒಂದು ಪರಿಕಲ್ಪನೆ ಇರುವಂಥ ನಮ್ಮ ಇವತ್ತಿನ ಸಂವಿಧಾನದಲ್ಲಿ ಕೇವಲ ಆ ಆಶಯಗಳು ಬರೀ ಪುಸ್ತಕದ ಬದನೆಕಾಯಿ ಅಂತ ಸಿನಿಮಾದ ಡೈಲಾಗ್ ಥರ ಆಗಬಾರ್ದು ಅನ್ನುವ ಕಾಳಜಿಯಿಂದ ನಾವು ಈ ಸುದ್ದಿಯನ್ನು ನಿಮ್ಮ ಮುಂದೆ ಬಿತ್ತರ ಮಾಡ್ತಾ ಇದ್ದೀವಿ, ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಎಸ್, ಈಗ ಓಕೆ, ಅಂದರೆ ಯಾವ್ಯಾವ ಕಾರಣಗಳಿಂದ, ಯಾವ್ಯಾವ ದೃಷ್ಟಿಕೋನದಿಂದ ನಾವು ಈ ಸುದ್ದಿಯನ್ನು ನೋಡಬೇಕು? ಭ್ರಷ್ಟ ಎಲ್ಲೋ 15,000, 20,000, 5,000 ಭ್ರಷ್ಟಾಚಾರ ಆಗ್ತಾ ಇರುವಂಥ ಅಥವಾ ಲಂಚ ಕೊಡುವಂಥ ವ್ಯಕ್ತಿಯನ್ನು ಹಿಡಿಯುವಂಥ ನಮ್ಮ ಅಧಿಕಾರಿಗಳು ಇವತ್ತು ಇಂತಹ ಸುದ್ದಿಯನ್ನು ನೋಡಬೇಕು ಅನ್ನೋದು ನಮ್ಮ ಇಂಗಿತ.